Welcome to Boost Your Career. For more videos, click on subscribe button and share. ಎಲ್ಲರಿಗೂ ನಮಸ್ಕಾರ. ಗ್ರಾಮರ್ ರೂಲ್ಸ್ ಅಂದ್ರೆ ಬರೀ ಪರೀಕ್ಷೆಯಲ್ಲಿ ಮಾರ್ಕ್ಸ್ ತೆಗೆಯೋಕೆ ಅಂತ ಅನ್ಕೋಬೇಡಿ. ಅವು ನಿಜ ಹೇಳ್ಬೇಕಂದ್ರೆ ಭಾಷೆಗಳನ್ನ ಒಟ್ಟಿಗೆ ಜೋಡಿಸುವ ಸೇತುವೆಗಳು. ಇವತ್ತು ನಾವು ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ವಾಕ್ಯಗಳನ್ನ ಹೇಗ್ ಕಟ್ಟೋದು ಮತ್ತೆ ಅದರ ಮೂಲಕ ನಮ್ಮ ಜಗತ್ತುಗಳನ್ನ ಹೇಗ್ ಕನೆಕ್ಟ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ಅದು ನಾಮಪದ ಮತ್ತೆ ಸರ್ವನಾಮಗಳನ್ನ ಬಳಸಿ. ಈ ವಾಕ್ಯಗಳನ್ನೊಮ್ಮೆ ನೋಡಿ. ಪ್ರಿಯಾ ಓದುವುದನ್ನು ಇಷ್ಟಪಡ್ತಾಳೆ. ಪ್ರಿಯಾ ಲೈಬ್ರರಿಗೆ ಹೋಗುತ್ತಾಳೆ. ಪ್ರಿಯಾಳ ಪುಸ್ತಕಗಳು ಭಾರವಾಗಿವೆ. ಏನೋ ಒಂಥರ ಕೇಳಿಸ್ತಿದೆ ಅಲ್ವಾ? ಯಾಕಂದ್ರೆ ಒಂದೇ ಹೆಸರನ್ನೇ ಮತ್ತೆ ಮತ್ತೆ ಹೇಳ್ತಿದೀವಿ. ಇದು ಕೇಳೋಕೆ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾದ್ರೆ ಇದನ್ನ ಇನ್ನೂ ಸ್ಮೂತಾಗಿ ನ್ಯಾಚುರಲ್ ಆಗಿ ಹೇಳೋದು ಹೇಗೆ? ಓಕೆ, ಈ ಸಮಸ್ಯೆಗೆ ಸೊಲ್ಯೂಷನ್ ಸಿಗ್ಬೇಕಂದ್ರೆ ನಾವು ಶುರು ಮಾಡಬೇಕಿರೋದು ವಾಕ್ಯದ ಮೊದಲ ಬಿಲ್ಡಿಂಗ್ ಬ್ಲಾಕ್ನಿಂದ. ಅದೇ ನಾಮಪದ. ನೋಡಿ, ಪ್ರತಿಯೊಂದು ವಾಕ್ಯಕ್ಕೂ ಒಂದು ಫೌಂಡೇಶನ್ ಬೇಕೇ ಬೇಕು. ಅದೇ ನಾಮಪದ. ಒಬ್ಬ ವ್ಯಕ್ತಿ, ಒಂದು ಜಾಗ, ಒಂದು ವಸ್ತು, ಅಷ್ಟೇ ಯಾಕೆ ಒಂದು ಐಡಿಯಾ. ಹೀಗೆ ನಾವು ಯಾವುದಕ್ಕೆ ಹೆಸರಿಡ್ತೀವೋ ಅದೇ ನಾಮಪದ. ಇದರ ಮೇಲೆಯೇ ನಮ್ಮ ಇಡೀ ಮಾತುಕತೆ ನಿಂತಿರೋದು. ನಾಮಪದಗಳು ಸಿಂಗ್ಯುಲರ್ ಅಂದ್ರೆ ಏಕವಚನ ಮತ್ತೆ ಪ್ಲೂರಲ್ ಅಂದ್ರೆ ಬಹುವಚನ. ಹೀಗೆ ಎರಡು ರೂಪದಲ್ಲಿರುತ್ತೆ. ಇಂಗ್ಲಿಷ್ನಲ್ಲಿ ಬಾಯ್ ಇದ್ದಿದ್ದು ಬಾಯ್ಸ್ ಆಗತ್ತೆ, ಅಂದ್ರೆ ಎಸ್ ಸೇರಿಸ್ತೀವಿ. ಆದ್ರೆ ಚೈಲ್ಡ್ ಅನ್ನೋದು ಚಿಲ್ಡ್ರನ್ ಆಗತ್ತೆ. ಪ್ರತಿಯೊಂದು ಭಾಷೆಯಲ್ಲೂ ಈ ಥರದ ಕೆಲವು ಸ್ಪೆಷಲ್ ರೂಲ್ಸ್ ಇದ್ದೇ ಇರುತ್ತೆ. ಇದೇ ಅಲ್ವಾ ಭಾಷೆಯನ್ನ ಇನ್ನೂ ಇಂಟ್ರೆಸ್ಟಿಂಗ್ ಮಾಡೋದು? ಸರಿ, ಈಗ ನಾವು ಶುರುವಿನಲ್ಲಿ ಮಾತಾಡಿದ ಆ ರಿಪಿಟೇಷನ್ ಪ್ರಾಬ್ಲಮ್ಗೆ ವಾಪಸ್ ಬರೋಣ. ಅದಕ್ಕೊಂದು ಸಖತ್ ಸ್ಮಾರ್ಟ್ ಸೊಲ್ಯೂಷನ್ ಇದೆ. ಅದರ ಹೆಸರು ಸರ್ವನಾಮ. ಈಗ ನೋಡಿ, ಅದೇ ವಾಕ್ಯಗಳು ಹೇಗೆ ಬದಲಾಗಿವೆ. ಪ್ರಿಯಾ ಓದುವುದನ್ನು ಇಷ್ಟಪಡುತ್ತಾಳೆ. ಅವಳು ಲೈಬ್ರರಿಗೆ ಹೋಗುತ್ತಾಳೆ. ಅವಳ ಪುಸ್ತಕಗಳು ಭಾರವಾಗಿವೆ. ಅವಳು, ಅವಳ ಅಂತ ಬಳಸಿದ ತಕ್ಷಣ ವಾಕ್ಯದ ಫ್ಲೋ ಎಷ್ಟು ಚೆನ್ನಾಗಿ ಕೇಳಿಸ್ತಿದೆ ಅಲ್ವಾ? ಇದೇ ನೋಡಿ ಸರ್ವನಾಮದ ಪವರ್. ಹಾಗಾದ್ರೆ ಸರ್ವನಾಮದ ಮುಖ್ಯ ಕೆಲ್ಸಾದ್ರೂ ಏನು? ಸಿಂಪಲ್. ನಾಮಪದವನ್ನ ಮತ್ತೆ ಮತ್ತೆ ಬಳಸೋದನ್ನ ತಪ್ಪಿಸಿ ಅದ್ರ ಜಾಗದಲ್ಲಿ ಬಂದು ಕೂರುವ ಪದವೇ ಸರ್ವನಾಮ. ಇದು ನಮ್ಮ ಭಾಷೆಯನ್ನ ಇನ್ನಷ್ಟು ಎಫಿಷಿಯಂಟ್ ಮಾಡತ್ತೆ. ಎಲ್ಲಾ ಸರ್ವನಾಮಗಳು ಒಂದೇ ತರಹ ಇರೋಲ್ಲ. ಅದೊಂದು ದೊಡ್ಡ ಟೂಲ್ ಕಿಟ್ ಇದ್ದ ಹಾಗೆ. ಪ್ರತಿಯೊಂದು ಟೂಲ್ಗೂ ಅದರದ್ದೇ ಆದ ಒಂದು ನಿರ್ದಿಷ್ಟ ಕೆಲಸ ಇರುತ್ತೆ. ಬನ್ನಿ, ಈ ಟೂಲ್ ಕಿಟ್ನ ಒಳಗೇನಿದೆ ಅಂತ ಒಂದೊಂದಾಗಿ ನೋಡೋಣ. ನಮ್ಮ ಟೂಲ್ ಕಿಟ್ನಲ್ಲಿರೋ ಮೊದಲನೇ ಟೂಲ್ ಪರ್ಸನಲ್ ಪ್ರೊನೌನ್ಸ್. ಇವು ನಿರ್ದಿಷ್ಟ ವ್ಯಕ್ತಿ ಅಥವಾ ವಸ್ತುಗಳನ್ನ ಸೂಚಿಸ್ತವೆ. ನಾನು, ನಾವು, ಅವನು, ಅವಳು, ಅವರು ಇವೆಲ್ಲದಕ್ಕೆ ಉದಾಹರಣೆ. ಆದ್ರೆ ಯು ಅನ್ನೋ ಪದ ಇದೆಯಲ್ಲ, ಅದ್ರ ಕಥೆನೇ ಬೇರೆ. ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಅದರ ಬಳಕೆ ತುಂಬಾ ವಿಭಿನ್ನ. ಅದ್ರ ಬಗ್ಗೆ ಮುಂದಿನ ಸ್ಲೈಡ್ನಲ್ಲಿ ಮಾತಾಡೋಣ. ಇಂಗ್ಲಿಷ್ನಲ್ಲಿ ಒಂದು ವಿಶೇಷತೆ ಇದೆ ನೋಡಿ. ಅಲ್ಲಿ ಯು ಅಂತ ಒಂದೇ ಪದ. ಒಬ್ಬರಿಗೆ ಹೇಳಬೇಕಾದ್ರೂ ಅದೇ, 100 ಜನಕ್ಕೆ ಹೇಳಬೇಕಾದ್ರೂ ಅದೇ. ಚಿಕ್ಕೋರ್ಗೂ ಯು, ದೊಡ್ಡೋರ್ಗೂ ಯು. ಆದ್ರೆ ನಮ್ ಕನ್ನಡದಲ್ಲಿ ಹಾಗಲ್ಲ. ನಾವು ನೀನು ಮತ್ತೆ ನೀವು ಅಂತ 2 ಪದಗಳನ್ನ ಬಳಸ್ತೀವಿ. ನೀನು ಅಂದಾಗ ಅದರಲ್ಲಿ ಒಂದು ಸುಲುಗೆ, ಒಂದು ಸ್ನೇಹ ಇರುತ್ತೆ. ಅದೇ ನೀವು ಅಂದಾಗ ಗೌರವ ಕಾಣಿಸುತ್ತೆ. ಇದು ಬರೀ ಗ್ರಾಮರ್ ರೂಲ್ ಅಷ್ಟೇ ಅಲ್ಲ, ಇದು ನಮ್ಮ ಸಂಸ್ಕೃತಿಯನ್ನೇ ತೋರಿಸುತ್ತೆ ಅಲ್ವಾ? ಮುಂದೆ ಹೋಗೋಣ. ಈಗ ಮಾತಾಡೋದು ಪೊಸೆಸಿವ್ಸ್ ಬಗ್ಗೆ, ಅಂದ್ರೆ ಮಾಲೀಕತ್ವವನ್ನ ತೋರ್ಸೋ ಪದಗಳು. ಇದ್ರಲ್ಲಿ 2 ವಿಧ ಇದೆ. ಒಂದು ಪೊಸೆಸಿವ್ ಅಡ್ಜೆಕ್ಟಿವ್ಸ್. ಇದು ನಾಮಪದವನ್ನ ಡಿಸ್ಕ್ರೈಬ್ ಮಾಡುತ್ತೆ. ಮೈ ಕಾರ್ ಅಥವಾ ನನ್ನ ಕಾರು ಅನ್ನೋ ಹಾಗೆ. ಇನ್ನೊಂದು ಪೊಸೆಸಿವ್ ಪ್ರೊನೌನ್ಸ್. ಇದು ನಾಮಪದದ ಜಾಗದಲ್ಲೇ ನಿಂತುಬಿಡುತ್ತೆ. ದ ಕಾರ್ ಇಸ್ ಮೈನ್ ಅಥವಾ ಈ ಕಾರು ನನ್ನದು ಅನ್ನಟ್ಲು. ಈ ಟೇಬಲ್ ಆ ವ್ಯತ್ಯಾಸವನ್ನ ಇನ್ನೂ ಕ್ಲಿಯರ್ ಮಾಡುತ್ತೆ. ಐ ಲೈಕ್ ಹರ್ ಡ್ರೆಸ್ ಅಂದಾಗ ಹರ್ ಅನ್ನೋದು ಡ್ರೆಸ್ ಬಗ್ಗೆ ಹೇಳ್ತಿದೆ. ಆದ್ರೆ ದ ಬ್ಲೂ ಡ್ರೆಸ್ ಈಸ್ ಹರ್ಸ್ ಅಂದಾಗ ಹರ್ಸ್ ಅನ್ನೋ ಒಂದೇ ಪದ ಮಾಲೀಕತ್ವವನ್ನ ಸೂಚಿಸ್ತಿದೆ. ನೋಡಿ, ಈ ಸಣ್ಣ ಬದಲಾವಣೆ ವಾಕ್ಯದ ಅರ್ಥವನ್ನೇ ಹೇಗೆ ಬದಲಾಯಿಸುತ್ತೆ ಅಂತ. ನಮ್ಮ ಟೂಲ್ ಕಿಟ್ನ ಮುಂದಿನ ಟೂಲ್ ರಿಫ್ಲೆಕ್ಸಿವ್ ಪ್ರೊನೌನ್ಸ್. ಇವುಗಳು ಕನ್ನಡಿ ಇದ್ದಾಗೆ. ಯಾರು ಕೆಲ್ಸ ಮಾಡ್ತಾರೋ ಆ ಕೆಲ್ಸದ ಪರಿಣಾಮ ಅವರ ಮೇಲೆಯೇ ವಾಪಸ್ ಪ್ರತಿಫಲಿಸಿದಾಗ ಇವನ್ನ ಬಳಸ್ತೀವಿ. ಸಿಂಗ್ಯುಲರ್ನಲ್ಲಿ ಮೈಸೆಲ್ಫ್, ಯೋರ್ಸೆಲ್ಫ್, ಹಿಮ್ಸೆಲ್ಫ್ ಅಂತ ಬಳಸ್ತೀವಿ. ಹಿ ಲಿವ್ಸ್ ಬೈ ಹಿಮ್ಸೆಲ್ಫ್ ಅಂದ್ರೆ ಅವನು ತನ್ನಷ್ಟಕ್ಕೆ ತಾನೇ ಇರ್ತಾನೆ. ಅದೇ ಪ್ಲೂರಲ್ನಲ್ಲಿ ಆ ಸೆಲ್ವ್ಸ್, ದೆಮ್ಸೆಲ್ವ್ಸ್ ಅಂತ ಬಳಸ್ತೀವಿ. ದೇ ಆರ್ಗನೈಸ್ಡ್ ದಿ ಇವೆಂಟ್ ದೆಮ್ಸೆಲ್ವ್ಸ್ ಅಂದ್ರೆ ಆ ಕಾರ್ಯಕ್ರಮವನ್ನ ಬೇರೆ ಯಾರೂ ಅಲ್ಲ, ಅವರೇ ಸ್ವತಃ ಆಯೋಜಿಸಿದ್ದು ಅಂತ ಅರ್ಥ. ಒಂದು ವಾಕ್ಯದಲ್ಲಿ ಕೆಲಸ ಮಾಡುವವರು ಸಬ್ಜೆಕ್ಟ್ ಮತ್ತು ಆ ಕೆಲಸದ ಪರಿಣಾಮವನ್ನ ಅನುಭವಿಸುವವರು ಆಬ್ಜೆಕ್ಟ್.
ಆಬ್ಜೆಕ್ಟ್ ಪ್ರೊನೌನ್ಸ್ ಈ ಆಬ್ಜೆಕ್ಟ್ ಜಾಗದಲ್ಲಿ ಬರ್ತವೆ. ಉದಾಹರಣೆಗೆ ಶಿ ಕಾಲ್ಡ್, ಇಲ್ಲಿ ಶಿ ಸಬ್ಜೆಕ್ಟ್. ಆದ್ರೆ ಐ ಕಾಲ್ಡ್ ಹರ್ ಅಂದಾಗ ಇಲ್ಲಿ ಹರ್ ಆ ಕರೆಯನ್ನ ರಿಸೀವ್ ಮಾಡ್ತಿದ್ದಾರೆ, ಸೊ ಅವರು ಆಬ್ಜೆಕ್ಟ್. ಇಲ್ಲಿ ನೋಡಿ, ಮೀ, ಅಸ್, ಹಿಮ್, ಹರ್, ದೆಮ್ ಇವೆಲ್ಲ ಕ್ರಿಯೆಯನ್ನ ರಿಸೀವ್ ಮಾಡೋ ಸರ್ವನಾಮಗಳು. ದೇ ಇನ್ವೈಟೆಡ್ ಅಸ್ ಅಂದ್ರೆ ಅವರು ನಮ್ಮನ್ನು ಆಹ್ವಾನಿಸಿದರು ಅಂತ. ಇಲ್ಲಿ ಆಹ್ವಾನವನ್ನ ಸ್ವೀಕರಿಸಿದ್ದು ನಾವು, ಅದಕ್ಕೆ ಅಸ್ ಬಳಸಿದಿವಿ. ಈ ಟೇಬಲ್ ನೋಡಿದ್ರೆ ಪ್ರತಿಯೊಂದು ಉದಾಹರಣೆಯಲ್ಲೂ ಸರ್ವನಾಮ ಹೇಗೆ ಆಕ್ಷನ್ ರಿಸೀವ್ ಮಾಡ್ತಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಸರಿ, ನಮ್ಮ ಟೂಲ್ ಕಿಟ್ನಲ್ಲಿರೋ ಎಲ್ಲ ಟೂಲ್ಸ್ ಬಗ್ಗೆ ಈಗ ತಿಳ್ಕೊಂಡಿದೀವಿ. ಈಗ ಇವೆಲ್ಲವನ್ನ ಒಟ್ಟಿಗೆ ಸೇರಿಸಿ ಇವು ಒಂದು ಸಿಸ್ಟಮ್ ಆಗಿ ಹೇಗೆ ಕೆಲಸ ಮಾಡುತ್ತವೆ ಅಂತ ನೋಡೋ ಸಮಯ. ಇಲ್ಲಿ ನೋಡಿ, ನಾವು ಮಾತಾಡಿದ್ದೆಲ್ಲ ಈ ಒಂದು ಚಿತ್ರದಲ್ಲಿ ಎಷ್ಟು ಚೆನ್ನಾಗಿ ಸಮರೈಸ್ ಆಗಿದೆ. ಎಲ್ಲದಕ್ಕೂ ಬೇಸ್ ಅಂದ್ರೆ ಫೌಂಡೇಶನ್ ನಾಮಪದ, ದಾನ್ಮೇಲೆ ನಿಲ್ಲೋದೆ ಸರ್ವನಾಮ. ಆಮೇಲೆ ಅದರಿಂದ ಬೇರೆ ಬೇರೆ ಬ್ರಾಂಚಸ್ ಬರ್ತವೆ, ಪರ್ಸನಲ್, ಪೊಸೆಸಿವ್, ರಿಫ್ಲೆಕ್ಸಿವ್ ಮತ್ತೆ ಆಬ್ಜೆಕ್ಟ್ ಪ್ರೊನೌನ್ಸ್ ಅಂತ. ಇವೆಲ್ಲ ಸೇರ್ಕೊಂಡು ನಮ್ಮ ಮಾತನ್ನ, ನಮ್ಮ ಕಮ್ಯುನಿಕೇಷನ್ ಅನ್ನ ಎಕ್ದಮ್ ಪವರ್ಫುಲ್ ಆಗಿ ಮಾಡುತ್ತೆ. ಸೊ ಈ ಎಲ್ಲಾ ಟೂಲ್ಸನ್ನ ಸರಿಯಾಗಿ ಬಳಸ್ಕೊಂಡು ನಾವು ಇನ್ನಷ್ಟು ಸ್ಪಷ್ಟವಾಗಿ, ಶಕ್ತಿಯುತವಾಗಿ ಮತ್ತೆ ಸುಂದರವಾಗಿ ಮಾತಾಡಬಹುದು. ಈ ನಾಲೆಡ್ಜ್ ನಮ್ಮ ಯೋಚನೆಗಳನ್ನ ಇನ್ನೂ ಚೆನ್ನಾಗಿ ವ್ಯಕ್ತಪಡಿಸೋಕೆ ಮತ್ತೆ ಅಕ್ಷರಶಃ ಬೇರೆ ಬೇರೆ ಜಗತ್ತುಗಳನ್ನ ಬೆಸೆಯೋಕೆ ಸಹಾಯ ಮಾಡುತ್ತೆ. ಹಾಗಾದ್ರೆ ಈ ಭಾಷಾ ಸೇತುವೆಗಳನ್ನ ಬಳಸಿ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಜಗತ್ತುಗಳನ್ನ ಕನೆಕ್ಟ್ ಮಾಡಬಹುದು? ಈ ಪ್ರಶ್ನೆ ನಮ್ಮೆಲ್ಲರ ಯೋಚನೆಗೆ ಇರ್ಲಿ.